ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವೀಟ್ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಹಸಿ ರಾಗಿ ತೆನೆ. ನಾವು ರಾಗಿಯಿಂದ ರಾಗಿ ಮುದ್ದೆನ ತಿಂದಿರ್ತೀವಿ, ಹಾಗೆ ರಾಗಿ ರೊಟ್ಟಿ ಆಗಿರ್ಬೋದು, ಈ ಥರ ರಾಗಿ ಗಂಜಿಗಳಾಗಿರ್ಬೋದು, ಈ ಥರ ಮಾಡಿಕೊಂಡು ನಾವು ತಿಂತೀವಿ. ಇವತ್ತು ನಾನು ಹಸಿ ರಾಗಿನ ಬಳಸ್ಕೊಂಡು ಯಾವ ಥರ ಸ್ವೀಟ್ ಮಾಡೋದಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದನ್ನು ತುಂಬ ಜನ ತಿಂದಿರೋದಿಲ್ಲ, ಯಾಕಂದರೆ ಇವಾಗೆಲ್ಲ ಸಿಟಿಗಳಲ್ಲಿ ಇರೋದ್ರಿಂದ ಇವೆಲ್ಲ ನೋಡೋದಕ್ಕೆ ಕಮ್ಮಿ. ಅದೇ ಹಳ್ಳಿಗಳಲ್ಲಿ ಈ ಥರ ಎಲ್ಲ ನಾವು ತಿಂತಾ ಇರ್ತೀವಿ. ಇದನ್ನು ವರ್ಷದಲ್ಲಿ ಒಂದು ಸಲ ಆಗಲಿ 2 ಸಲ ಆಗಲಿ ತಿನ್ನಬೇಕು. ತಿಂದರೆ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಇವಾಗೇನು ರಾಗಿ ತೆನೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಹಸಿ ಇರಬೇಕು. ಹಸಿ ಅಂದರೆ ತುಂಬ ಬಲ್ತಿರಬಾರ್ದು, ಸ್ವಲ್ಪ ಎಳೆವಿರಬೇಕು. ಇದನ್ನು ಸುಟ್ಕೋಬೇಕು. ಮುಂಚೆ ಎಲ್ಲ ನಾವು ರಾಗಿ ಒಲೆಯಲ್ಲಿ ಸುಟ್ಕೊಳ್ತಾ ಇದ್ವಿ. ಇವಾಗೆಲ್ಲ ಗ್ಯಾಸ್, ಎಲ್ಲರ ಮನೆಯಲ್ಲೂ ಗ್ಯಾಸ್ ಇರೋದ್ರಿಂದ ಸೌದೆ ಒಲೆ ಕಮ್ಮಿ ಅಲ್ಲ, ಹಾಗಾಗಿ ನಾವಿಲ್ಲಿ ಗ್ಯಾಸ್ ಮೇಲೇ ಸುಟ್ಕೊಳ್ತಾ ಇದ್ದೀವಿ. ಈ ಥರ ಸ್ವಲ್ಪ ಅಂದರೆ ತುಂಬ ಕಪ್ಪಾಗೋ ಥರ ಸುಡಬಾರ್ದು, ಸ್ವಲ್ಪ ಹಸಿ ಹಸಿಯಾಗಿ, ಸ್ವಲ್ಪ ಒಂಥರ ಹಸಿ ಹಸಿಯಾಗಿ ಸುಟ್ಕೊಳ್ಬೇಕು. ತುಂಬ ಕಪ್ಪಾಗಿಬಿಟ್ರೆ ಅದು ಕಾಳುಗಳೆಲ್ಲ ಕೂಡ ಫುಲ್ಲು ಏನು ಸುಟ್ಟೋಗಿರ್ತವೆ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಒಂದು 3/4% ಸುಟ್ಕೋಬೇಕು. ನಮಗೆ ಅಲ್ಲಿ ಚಟಪಟ ಅಂತ ಸಿಡಿತಾ ಇರ್ತವೆ, ನಮ್ಗೆ ಆವಾಗ ಗೊತ್ತಾಗುತ್ತೆ. ಬಿಸಿ ಇರುವಾಗಲೇ ಈ ಥರ ಉಜ್ಕೊಳ್ಬೇಕು. ಉಜ್ಕೊಂಡಾಗ ರಾಗಿ ಎಲ್ಲ ಈ ಥರ ಕೆಳಗಡೆ ಬೀಳ್ತವೆ ನೋಡಿ. ತುಂಬ ಬಿಸಿ ಬೇಡ, ಅದು ನಮಗೆ ಗೊತ್ತಾಗುತ್ತೆ, ಅಲ್ಲಿ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರ್ತವೆ ನೋಡಿ, ಅಂಥ ಟೈಮಲ್ಲಿ ತೆಗಿಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹಳ್ಳಿಯಲ್ಲಿ ಹೋದಾಗ, ಹಳ್ಳಿಯಲ್ಲಿರೋರಂತೂ ಇದನ್ನು ಟ್ರೈ ಮಾಡ್ತಾ ಇರ್ತೀವಿ. ಅದೇ ಸಿಟಿಯಲ್ಲಿರೋರು ಈ ಥರ ಹಳ್ಳಿ ಅಂದರೆ ರಾಗಿ ತೆನೆನ ನೋಡಿದಾಗ, ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ, ಎಲ್ಲಾದರೂ ಹೋಗಬೇಕಾದ್ರೆ ಈ ಥರ ಕಂಡಾಗ ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಇಷ್ಟಪಟ್ಟು ತಿಂತೀರಾ ನೋಡಿ. ಇವಾಗ ಸ್ವಲ್ಪ ಒಂದು 3-4 ಕಡ್ಡಿಯನ್ನು ಈ ಥರ ಇಟ್ಕೊಂಡು ಸುಟ್ಕೋಬೇಕು. ಸುಟ್ಕೊಂಡು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಉಜ್ಕೊಳ್ಬೇಕು. ಕೈಯಿಂದ ಉಜ್ಕೊಂಡು ಈ ಥರ ಈ ಥರ ಉಜ್ಜಿದ್ರೆ ರಾಗಿ ಎಲ್ಲ ಕೆಳಗಡೆ ಬೀಳುತ್ತೆ ನೋಡಿ. ಮಕ್ಕಳು ಕೂಡ ಎಷ್ಟು ಎಂಜಾಯ್ ಮಾಡಿಕೊಂಡು ತಿಂತಾರೆ ಅಂತ ಅಂದ್ಬಿಟ್ಟು. ಇದು ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು. ಹಳ್ಳಿ ಕಡೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ, ಈ ಥರ ರಾಗಿ ಹಾಕ್ದಾಗ. ಇವಾಗ ರಾಗಿ ಏನು ಸೀಸನ್ ಅಲ್ಲ, ಈ ಥರ ನೋಡಿ, ಮಕ್ಕಳು ಕೂಡ ಎಷ್ಟು ಎಂಜಾಯ್ ಮಾಡಿಕೊಂಡು ತಿಂತಾರೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ, ಯಾಕಂದರೆ ಊರಿಗೆ ಹೋಗಿದ್ದೆ ಅಲ್ಲ, ಹಾಗಾಗಿ ನಾನು ಕೂಡ ಮಾಡಿಸ್ಕೊಂಡು ತಿಂದೆ. ನನಗೆ ಇವಾಗಲೂ ಬಾಯಿ ನೀರು ಬರ್ತಾಯಿದೆ ನೋಡಿ. ಈ ಥರ ಒಂದೊಂದು 3-4 ಕಡ್ಡಿ ಇಟ್ಕೊಂಡು ಈ ಥರ ಸುಟ್ಕೋಬೇಕು ನೋಡಿ. ಇಷ್ಟ ಆಗಿದೆ. ರಾಗಿ ಇದು ತುಂಬ ಬಲ್ತಿರಬಾರ್ದು, ಸ್ವಲ್ಪ ಎಳೆದಿರಬೇಕು. ಎಳೆದಂದರೆ ಪೂರ್ತಿ ಎಳೆದು ಅಲ್ಲ, ಪೂರ್ತಿ ಬಲ್ತಿರೋದು ಅಲ್ಲ, ಒಂದು ಮೀಡಿಯಮ್ ಆಗಿ ಇರಬೇಕು. ಅದನ್ನು ಕಟ್ ಮಾಡಿ ತೊಗೊಂಡು ಬಂದು ಈ ಥರ ಒಲೆಯಲ್ಲಿ ಸುಟ್ಕೊಂಡು ಈ ಥರ ಏನು ಉಜ್ಜಬೇಕು. ಈ ಥರ ಉಜ್ಜಿದಾಗ ನಮಗೆ ರಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ. ನಿಮಗೆ ಗೊತ್ತಾಗುತ್ತೆ, ಇದು ತುಂಬ ಕಪ್ಪಗಾಗೋ ಥರ ಸುಟ್ಕೊಳ್ಬಾರ್ದು, ಸ್ವಲ್ಪ ಹಸಿ ಹಸಿಯಾಗಿಯೇ ಸುಟ್ಕೊಳ್ಬೇಕು. ಈ ಥರ ರಾಗಿ ಎಲ್ಲ ಬೇರ್ಪಡಿಸ್ಕೊಂಡು ಸ್ವಲ್ಪ ಕೈಯಿಂದ ಉಜ್ಜಿದ್ರೆ ಅದರಲ್ಲಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ನೀವೊಂದು ಬಿಳಿ ಬಟ್ಟೆನಲ್ಲಿ ಈ ಥರ ಉಜ್ಕೊಂಡ್ರೆ ಅದರಲ್ಲಿ ಇರೋದು ಕಪ್ಪುದು, ಹಾಗೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ನಾವು ಎಲ್ಲ ಉಜ್ಕೊಂಡಿದ್ದಾಗಿದೆ. ಇವಾಗ ನಾವಿಲ್ಲಿ ಇದನ್ನು ಅಂದರೆ ಚಪ್ಪರಿಸ್ಕೊಳ್ತಾ ಇದ್ದೀವಿ, ಅಂದರೆ ಕೇರ್ತಾ ಇದ್ದೀವಿ. ಆವಾಗ ಈ ಥರ ಮಾಡಿದಾಗ ಅದರ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ಬೇಕಾದರೆ ನಾವು ಸ್ವಲ್ಪ ಬಿಸಿನೀರು ಹಾಕಿ ಕೂಡ ತೊಳಿಬೋದು. ನಾವು ಈ ಥರ ತಿನ್ನಲ್ಲ, ನಾವು ಸ್ವಲ್ಪ ತೊಳ್ಕೊಂಡು ತಿಂತೀವಿ ಅಂದರೆ ಬೇಕಾದರೆ ನೀವು ಸ್ವಲ್ಪ ಬಿಸಿನೀರು ಹಾಕಿ ಕೂಡ ನಾವು ತೊಳಿಬೋದು. ಬಿಸಿನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಥರ ಆಗಿಬಿಡ್ತವೆ, ಹಾಗಾಗಿ ನಾವಿಲ್ಲಿ ಬಿಸಿನೀರು ಹಾಕಿಲ್ಲ. ಹಾಗೆ ಕೈಯಲ್ಲೇ ಉಜ್ಜುತ್ತಾ ಇದ್ದೀವಿ. ಕೈಯಲ್ಲೇ ಉಜ್ಜಿ ನೀಟಾಗಿ ಇದನ್ನು ಕೇರಿದ್ರೆ ಅದರಲ್ಲಿ ಬ್ಲ್ಯಾಕ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಎಲ್ಲ ಈ ಥರ ಕೇರ್ತಾ ಇದ್ದಾರೆ. ಅವರು ಈ ಥರ ರಾಗಿ ಸೀಸನ್ನಲ್ಲಿ ಈ ಥರ ಮಾಡಿಕೊಂಡು ತಿಂತಾ ಇರ್ತಾರೆ. ಇವೆಲ್ಲ ಎದೆ ನೋವಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ನೋಡಿ. ಇವಾಗ ಇದಕ್ಕೆ ಇಷ್ಟೇ ಬೇಕಾಗಿರೋದು ಬೆಲ್ಲ, ಹಾಗೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ. ಇವಾಗ ಬೆಲ್ಲ ಮತ್ತು ತೆಂಗಿನಕಾಯಿ ನೀವು ಎಷ್ಟಾದರೂ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಕಾದ್ರೂ ಹಾಕ್ಬೋದು. ಸಕ್ಕರೆ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ, ಬೆಲ್ಲ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸಕ್ಕರೆಗಿನ್ನ ಬೆಲ್ಲ ಹಾಕಿದ್ರೇ ಟೇಸ್ಟು. ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಇವಾಗ ಒಂದು 5 ನಿಮಿಷ ಈ ಥರ, ಬೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕಿದ್ವಿ ನೋಡಿ. ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟಾಗ ಅದರದ್ದು ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಕರಗಿರುತ್ತೆ ನೋಡಿ. ಆವಾಗ ಇನ್ನೂ ಕೂಡ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ರಾಗಿ ಸ್ವೀಟ್ ಸಲಾಡ್ ಅಂತ ಹೇಳಿ ಕರೀತಾರೆ.
ಇಲ್ಲಾಂದರೆ ಏನೇನೋ ಕರೀತಾರೆ ಇದಕ್ಕೆ. ನಾವು ಇದಕ್ಕೆ ಕಾಯಿ ಅಂದರೆ ಬೆಲ್ಲ ಕಾಯಿ ಹಾಕಿ ಸ್ವೀಟ್ ಅಂತ ಅಂತೀವಿ, ರಾಗಿ ಸ್ವೀಟ್ ಅಂತ ಅಂತೀವಿ ನಾವು. ನೋಡಿ ಇವಾಗ ಇಷ್ಟೊಂದು 5 ನಿಮಿಷ ಬಿಟ್ಟಾದಮೇಲೆ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ತಿಂದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇವಾಗ ಎಲ್ಲರೂ ಕೂಡ ಸರ್ವ್ ಮಾಡಿಕೊಂಡು ತಿಂತಾ ಇದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹುಡುಗರಿಗೂ ಅಷ್ಟೇ ಕೊಟ್ಟರೆ ತುಂಬ ಖುಷಿಯಿಂದ ತಿಂತವೆ ಅವು. ನನಗೂ ಕೂಡ ತುಂಬ ಇಷ್ಟ. ಹಾಗಾಗಿ ನಾನು ಏನಾದರೂ ಈ ಟೈಮಲ್ಲಿ ಅಂದರೆ ರಾಗಿ ಹಾಕಿದ್ದ ಟೈಮಲ್ಲಿ ಊರಿಗೆ ಹೋದರೆ ನಾನು ಕೂಡ ಮಾಡಿಸ್ಕೊಂಡು ತಿಂತೀನಿ. ಯಾಕಂದರೆ ಊರಿಗೆ ಹೋಗಿದ್ದೆ ಅಲ್ಲ, ಲಾಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಅಂದರೆ ಲಾಂಗ್ ವಿಡಿಯೋದಲ್ಲೂ ಹಾಕಿದ್ದೀನಿ ಈ ವಿಡಿಯೋನ. ಹಾಗೆ ನನಗೆ ಈ ಥರದ್ದೆಲ್ಲ ರೆಸಿಪಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಊರಿಗೆ ಹೋದಾಗ ಏನು ಸಿಗುತ್ತೆ ಅಲ್ಲಿ ಆ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇವತ್ತಿನ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.